ಎಷ್ಟು ಎಬ್ಸಿದ್ರೇನು ಎದ್ದೋಳ್ತಾನೆ ಇಲ್ಲ. ಏ ಅಚ್ಚು, ಅಚ್ಚುಮ್ಮ ಎದ್ದೋಳೋ, ಎದ್ದೋ, ನಿನ್ಗೆ ಇವತ್ತು ಬರ್ತ್ಡೇ, ಸ್ವಲ್ಪ ಕಣ್ಬಿಟ್ಟು ನೋಡು. ಏ ಸ್ವೀಟಿ, ನಿನ್ ಮಗಳು ಗೊಟ್ಟೆ ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ಇನ್ನು ಯಾರು ಬರ್ಲಿಲ್ಲ, ಬರೋಷ್ಟರಲ್ಲಿ ಎಬ್ಸ್ಬಿಡು, ಇಲ್ಲಾಂದ್ರೆ ಎಲ್ಲ ನೋಡಿ ನಗಾಡ್ತಾರ ನೋಡು. ಅಯ್ಯೋ ಅಕ್ಕ, ನೀವ್ ಹೇಳ್ತಾರ ನೋಡ, ನನಗೆ ಹೆದರಿಕೆ ಆಗ್ತದೆ. ಇವಳು ಬೇರೆ ಎದ್ದೋಳ್ತಾನೆ ಇಲ್ಲ. ಏ ಅಚ್ಚು, ಅಚ್ಚು ಎದ್ದೋಳಮ್ಮ ಮೇಲೆ. ಆಯ್ತಮ್ಮ, ಅಮ್ಮ ಒಂದ್ 5 ನಿಮಿಷ ನಿದ್ದೆ ಮಾಡ್ತೀನಮ್ಮ. ಅಮ್ಮ ಒಳ್ಳೆ ಕಾಫಿ ಹಾಕಿಡಮ್ಮ. ಏನು ಕಾಫಿನಾ? ಹೇ ಗೂಬೆ, ನಿನಗಿವತ್ತು ಬರ್ತ್ಡೇ, ನಾವ್ ಎಲ್ಲಿದೀವಂತ ಸ್ವಲ್ಪ ಕಣ್ಬಿಟ್ಟು ನೋಡು. ಹೌದಚ್ಚಮ್ಮ, ನಿನ್ಗೆ ಬರ್ತ್ಡೇ. ಯಾಕೆ ಈ ತರ ಶಾಕ್ ಆಗಿ ನೋಡ್ತಾ ಇದೀಯಾ? ಅಮ್ಮ, ನಿನ್ ಬರ್ತ್ಡೇ ಅಂತ ನಿಮಗೆ ಗೊತ್ತಾ? ಮತ್ತೆ ಯಾಕೆ ನೀವು ನನಗೆ ವಿಶ್ ಮಾಡ್ಲಿಲ್ಲ? ಅಚ್ಚು, ವಿಶ್ ಯು ಹ್ಯಾಪಿ ಬರ್ತ್ಡೇ. ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕಚ್ಚು. ಅಮ್ಮ, ತುಂಬಾ ಥ್ಯಾಂಕ್ಸ್ ಅಮ್ಮ. ಅಮ್ಮ, ಬೆಳಗ್ಗೆಯಿಂದ ಯಾರು ನನಗೆ ವಿಶ್ ಮಾಡದೆ ತುಂಬಾ ಬೇಜಾರಾಗಿತ್ತು ಗೊತ್ತಾ? ಆದ್ರೆ ನೀವು ಈ ತರ ಸರ್ಪ್ರೈಸ್ ಕೊಡ್ತೀರಂತ ನಾನು ಚೂರುನು ಅನ್ಕೊಂಡಿರ್ಲಿಲ್ಲ. ಹೌದಾ ಅಚ್ಚು? ಹೇಯ್ ಅಚ್ಚು. ಏನೇ ಅಕ್ಕ? ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಕ್ಕ. ಅಬ್ಬಾ, ನಿನ್ ಬಾಯಿಂದ ಅಕ್ಕ ಅಂತ ಬಂತಲ್ಲ, ಅಲ್ವರೆಗೂ ಸಂತೋಷ. ಅಕ್ಕನ್ನ ಅಕ್ಕ ಅಂತ ಕರೆಯದೆ ಕಕ್ಕ ಅಂತನ ಕರೆಯೋದು? ಅಮ್ಮ ನೋಡಮ್ಮ, ಇವಳು ನನ್ನ ಏನ್ ಹೇಳ್ತಾ ಇದ್ದಾಳಂತ. ಅಯ್ಯೋ ದೇವ್ರೆ, ಸಾಕಪ್ಪ ನಿಂದು, ಸ್ವಲ್ಪ ನಿಲ್ಸಿ. ಅನು, ಸುಮ್ಮನೆ ಇರಮ್ಮ. ಅಚ್ಚು, ಹುಟ್ಟಿದ್ದಿನ ಶುಭಾಶಯಗಳು. ಥ್ಯಾಂಕ್ ಯು ದೊಡ್ಡಮ್ಮ. ದೊಡ್ಡಮ್ಮ, ನಾನು ಕೇಳ್ತೀನಿ. ಶುರುವಾಯ್ತು. ಏನ್ ಹೇಳಚ್ಚು? ದೊಡ್ಡಮ್ಮ, ನಂದೀಗ ನೀವು ಹುಟ್ಟಿದ್ದಿನ ಶುಭಾಶಯಗಳಂತ ಹೇಳಿದ್ರಲ್ಲ, ಅದೆಂಗೆ ಹುಟ್ಟಿದ್ದಿನ ಆಗತ್ತೆ? ಅಲ್ಲ ಅಚ್ಚು, ನೀನ್ ಇವತ್ತು ಹುಟ್ಟಿದ್ದಿನಾನೆ, ಅದ್ಯಾಕಂತ ಕೇಳ್ತಾ ಇದ್ಯಾ? ಇಲ್ಲ ದೊಡ್ಡಮ್ಮ, ನಾನು ಹುಟ್ಟಿದ್ದು ಸೋಮವಾರ, ಇವತ್ತು ಗುರುವಾರ. 8 ವರ್ಷಕ್ಕೊಂದ್ಸಲನೇ ನಾನು ಹುಟ್ಟಿದ ದಿನಾಂಕ ಮತ್ತೆ ಹುಟ್ಟಿದ ದಿನ ಎರಡು ಬರುತ್ತೆ. ನೀವು ನಿಜವಾಗ್ಲೂ ಏನಂತ ಹೇಳ್ಬೇಕು ಗೊತ್ತಾ? ಏನ್ ಹೇಳ್ಬೇಕಮ್ಮ? ಅಚ್ಚು, ನೀನು ಹುಟ್ಟಿದ ದಿನಾಂಕದ ಶುಭಾಶಯಗಳಂತ ಹೇಳ್ಬೇಕು. ಅಮ್ಮ, ನೀವು ನನ್ನನ್ನ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ರ, ನಿಜವಾಗ್ಲೂ ಇವತ್ತು ನನಗೆ ಹ್ಯಾಪಿ ಬರ್ತ್ಡೇ ಅಲ್ಲ, ಹ್ಯಾಪಿ ಬರ್ತ್ಡೇ ಡೇಟ್. ಇವತ್ತು ನಾನು ಹುಟ್ಟಿದ ಡೇಟ್ ಅಷ್ಟೇ. ನಾನು ಹುಟ್ಟಿದ ಡೇ ಬಂದು ಮಂಡೇ, ಇವತ್ತು ಥರ್ಸ್ಡೇ. ಹಂಗಂದ್ರೆ ನೀನ್ ಏನಂತ ಹೇಳ್ಬೇಕು ನನ್ನನ್ನ? ಹ್ಯಾಪಿ ಬರ್ತ್ಡೇ ಡೇಟ್ ಅಂತ ಹೇಳ್ಬೇಕಾಚ್ಚು. ಹೌದು, ವೆರಿ ಗುಡ್. ಈಗ ಗೊತ್ತಾಯ್ತಾ? ಕರೆಕ್ಟ್ ತಾನೇ ನಾನು ಹೇಳೋದು? ಅಯ್ಯೋ, ಎಷ್ಟು ಬುದ್ಧಿವಂತ ಅಚ್ಚು. ಅಚ್ಚು, ಏನ್ ದೊಡ್ಡಮ್ಮ ಈ ತರ ಯಾರಿಂದನೂ ಯೋಚನೆ ಮಾಡಕ್ ಆಗಲ್ಲ ಅಚ್ಚು. ಅದೇನ್ ಈ ತರ ಎಲ್ಲ ಯೋಚನೆ ಮಾಡ್ತೀನಿ ನೀನು? ದೊಡ್ಡಮ್ಮ, ಅದಕ್ಕೆಲ್ಲ ತಲೆ ಇರ್ಬೇಕು ದೊಡ್ಡಮ್ಮ, ತಲೆ. ಹೌದೌದು, ಎಲ್ರಿಗಿಂತ ಇವಳಿಗೆ ಮಾತ್ರ ಬ್ರೈನ್ 1 ಕಿಲೋ ಇರ್ಬೋದು, ಅದಕ್ಕೆ ಈ ತರ ಯೋಚನೆ ಮಾಡ್ತಾಳೆ. ಇಷ್ಟು ಮಾತಾಡ್ತೀಯಲ್ಲ ನೀನು. ಅಲ್ಲ, ತಂಗಿ ಬರ್ತ್ಡೇಗೆ ಬಂದಲ್ಲ, ಏನ್ ತಗೊಂಬಂದೆ ಗಿಫ್ಟ್? ನಾನ್ ಗಿಫ್ಟ್ ಕೊಡೋದಾ? ನಾನೇ ಗಿಫ್ಟ್ ಕೊಡ್ಲಿ? ನೀನು ಪುಣ್ಯ ಮಾಡಿದ್ಯಾ. ಏನ್ ಗೊತ್ತಾ? ಏನಂತ ಬೊಬ್ಬ? ಇಷ್ಟೊಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾನೆ ದೇವರು ನಿನಗೆ. ಇಂತ ಅಕ್ಕ ಸಿಗ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ? ದೇವರು ಇಂತ ಗಿಫ್ಟ್ ನಿನಗೆ ಕೊಟ್ಟಿರುವಾಗ ನಿನಗೆ ಯಾಕೆ ಗಿಫ್ಟ್? ಅಮ್ಮ, ಅಮ್ಮ ಅಲ್ಲೋಡಮ್ಮ, ಪಾಪ ಕರೀತಾ ಇದ್ದಾರೆ, ಹೋಗಿ ಅಮ್ಮ. ಹೌದಾ? ಎಲ್ಲಿ? ಅಲ್ಲಮ್ಮ, ಅಲ್ಲಿ ದೂರ ಕರೀತಾ ಇದ್ದಂಗೆ, ನೀವು ಹೋಗಿ ನೋಡಿ. ಹೋಗ್ತೀನಿ, ಇಲ್ಲಾಂದ್ರೆ ನಿಮ್ ಪಪ್ಪ ಅಷ್ಟೇ ಬಂದ್ ಬೈತಾರೆ, ಎಷ್ಟೊತ್ತಿಂದ ಕೂಗೋದಂತ ಅಂದ್ಬಿಟ್ಟು. ದೊಡ್ಡಮ್ಮ, ನಿಮ್ಮನ್ನ ದೊಡ್ಡಪ್ಪ ಕರೆದಂಗ್ ನನ್ ಕೇಳಿಸ್ತು. ಇಲ್ಲ ಅಚ್ಚು, ದೊಡ್ಡಪ್ಪ ಇನ್ನ ಆಫೀಸಿಂದ ಬರ್ಲೇ ಇಲ್ಲ. ಹೌದಾ ದೊಡ್ಡಮ್ಮ, ನನ್ಗೇನೋ ದೊಡ್ಡಪ್ಪ ಕರೆದಂಗೆ ಕೇಳಿಸ್ತಾ ಇದೆ. ನೋಡಿ, ಇಲ್ಲಿ ಚೋಟು ಕರೀತಾ ಇದ್ದಾನೆ. ಎಲ್ಲಚ್ಚು? ಅಲ್ಲಿ ದೊಡ್ಡಮ್ಮ, ದೂರ ನೋಡಿ, ಇಲ್ಲಿ ಕರೀತಾ ಇದ್ದಾನೆ. ಎಲ್ಲಿ ಕರೀತಾ ಇದ್ದಾನೋ ಕೇಳ್ತಾನೆ ಇಲ್ಲ. ಹೋಗ್ ನೋಡೋಣ. ಅಕ್ಕ, ಇಲ್ಲಿ ಬಾರೆ. ಏನಚ್ಚು? ಏನೇ ಹಿಂಗ್ ಮಾಡ್ತಾ ಇದ್ಯಾ? ನಿನ್ ಮೇಲೆ ಉಗಿಯೋದಿಕ್ಕೆ ಉಗಿಲ್ಲ. ನನ್ ಮೇಲೆ ಉಗಿತೀಯ ನೀನು? ನೀನೆಲ್ಲ ನನಗೊಂದು ತಂಗಿ. ಥೂ, ನನ್ನ ನೋಡಿ ಉಗ್ದೋಗ್ತೀಯಾ? ನಿಂಗೆ ಒಂದ್ ಬರ್ತ್ಡೇ ಗರ್ಲು ಅಂತ ಇಲ್ದೆ ನನ್ನ ನೋಡಿ ಉಗಿತೀಯಾ? ತಡಿ, ಅಮ್ಮ ಹತ್ರ ಅಪ್ಪನ ಹತ್ರ ಹೇಳ್ತೀನಿ. ಮನೆಗೆ ಬಂದ್ಮೇಲೆ ನೀನ್ ಮಾಡ್ತೀನಿ. ಬಂದ್ಬಿಟ್ಲಂಗೆ ಇವಳೆಲ್ಲ ನನಗೆ ಅಕ್ಕ ಅಂತ ಹುಟ್ಟಿದಾಳಲ್ಲ. ಅಯ್ಯೋ ದೇವ್ರೇ, ನೀನ್ ಕೊಟ್ಟಿದ್ ನನಗೆ ಯಾಕೆ? ತಗೋ, ಇಟ್ಕೋ. ಲಿಲ್ಲಿ, ರೇಷ್ಮಾ, ಬಂದ್ರೇಮ್ಮ? ಏನೇ ಇಷ್ಟ ತನಕ ಕಾಣಲೇ ಇಲ್ಲ? ಅರೆ ಹಚ್ಚು, ಯಾರಿಗೆ ನೋಡಿ ಉಗಿತೈತೆ? ಅದೇನಿಲ್ಲ, ನನ್ಗೊಬ್ಳು ಅಕ್ಕ ಅಂತ ಇದ್ದಾಳಲ್ಲ, ದೊಡ್ಡ ನರ್ಸಿಂಗ್ ಕೇಸು. ಯಾವಾಗ ನೋಡಿದ್ರೆ ನನ್ನ ತಲೆನೋ ಮಾಡ್ತಾನೆ ಇರ್ತಾಳೆ, ಅದಕ್ಕೆ ಅವಳ ನೋಡಿ ಉಬ್ಬಿದ್ದು. ನಿಮ್ಗಲ್ಲ, ಆಯ್ತಾ? ಓ ಹಂಗೆ. ಅಚ್ಚು, ಏನಿದು ಡ್ರೆಸ್ಸು ತುಂಬಾ ಚೆನ್ನಾಗೈತಿ. ಹೌದೇನ್ರೇಮ್ಮ, ನನಗೂ ತುಂಬಾ ಇಷ್ಟ ಆಯ್ತು. ನಮ್ಮ ಅಮ್ಮನ್ಗೆ ಪರ್ಪಲ್ ಕಲರ್ ಅಲ್ಲಿ ತೆಗಿರಿ ಅಂತ ಹೇಳಿದ್ದೆ. ನಮ್ಮಮ್ಮ ಬೇಡ, ಅದರಲ್ಲಿ ಜೂಲಿ ಹತ್ರ ಇದೆಯಲ್ಲ, ಅದಕ್ಕೆ ಈ ಕಲರ್ ಅಲ್ಲಿ ತೆಗಿಯೋಣ ಅಂತ ತೆಗಿದ್ರಂತೆ. ನನಗೆ ತುಂಬಾ ಇಷ್ಟ ಆಗಿದೆ. ಅಲ್ಲ, ಚೆನ್ನಾಗಿದೆಯಲ್ಲ? ಹೌದಚ್ಚು, ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ಹಾಕೊಂಡು ತುಂಬಾ ಹೈಟ್ ಆಗಿದ್ಯಾ. ಏನು ಹೀಲ್ ಸ್ಲಿಪ್ಪರ್ ಹಾಕಿದ್ಯಾ? ಹೌದು ಲಿಲ್ಲಿ, ನಮ್ಮಮ್ಮ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ತೆಗಿದ್ದಾರೆ. ನಾನು ದೊಡ್ಡವಳಾದ್ರೆ ಹಾಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ಲಿಪ್ಪರ್ನ ಹೈಟ್ ಆಗಿ ಹಾಕೊಂಡಿದ್ದೀನಿ.
ಹೌದಾ ಅಚ್ಚು, ಏನ್ ಗೊತ್ತಾ, ಈ ಡ್ರೆಸ್ ನ ನೀನ್ ಇವಾಗ ಹಾಕೊಂಡಿದ್ಯಲ್ಲ, ಇದನ್ನ ಒಂದಿನ ನನಗ್ ಕೊಡ್ತೀಯಾ? ನಾನು ಹಾಕೊಳ್ತೀನಿ. ಈ ಡ್ರೆಸ್ ನೀನ್ ಹಾಕೊಳ್ತೀಯಾ ಲಿಲ್ಲಿ? ಇದು ನಿನಗೆ ಸಾಕಾಗಲ್ಲ, ನೀನು ಸ್ವಲ್ಪ ದಪ್ಪ ಇದೆಯಾ, ಇದು ನನಗ್ ಮಾತ್ರ ಆಗೋದು. ಇಲ್ಲ ಅಚ್ಚು, ನನಗೆ ಸಾಕಾಗತ್ತೆ, ನಾವಿಬ್ರು ಒಂದೇ ಸೈಜ್ ಅಲ್ಲಿ ಇರೋದು. ಅದು ಇದು ಡ್ರೆಸ್ ಬರ್ತ್ಡೇ ಹಾಕಿರೋದಲ್ಲ, ಇನ್ನೊಬ್ಬಿ ಕೊಡ್ಬಾರ್ದು ಲಿಲ್ಲಿ, ನಿನಗೆ ಗೊತ್ತಿಲ್ವಾ? ಅದೆಲ್ಲ ಏನೂ ಆಗಲ್ಲ ಅಚ್ಚು, ಹಾಕ್ಬೋದು. ಯಾರಂಗ್ ಹೇಳಿದ್ದು ಬರ್ತ್ಡೇ ಡ್ರೆಸ್ ಯಾರಿಗೆ ಕೊಡ್ಬಾರ್ದು ಅಂತ ಅಂದ್ಬಿಟ್ಟು? ಅದು ಹಂಗೆ ಯಾರೋ ಹೇಳ್ದಂಗಿತ್ತು, ಅದಕ್ಕೆ ಹೇಳ್ದೆ, ಬೇಜಾರ್ ಮಾಡ್ಕೋಬೇಡ. ನೋಡೋಣ, ನಾನು ಈ ಡ್ರೆಸ್ ತೆಗೆದ್ಮೇಲೆ ಅಮ್ಮ ಹತ್ರ ಕೇಳ್ಬಿಟ್ಟು ಕೊಡ್ತೀನಿ. ಥ್ಯಾಂಕ್ ಯು ಅಚ್ಚು. ಜೀವ ತಿನ್ನಕ್ಕಂತಾನೇ ಬರ್ತಾರೆ ಫ್ರೆಂಡ್ಸ್. ಅಚ್ಚು, ಲಿಲ್ಲಿಗೆ ಒಂದು ದಿನ ಕೊಡ್ತೀಯಲ್ಲ, ನಂದಕ್ಕೆ ಒಂದು ದಿನ ಕೊಡು. ನಾನು ಮುಂದಿನ ವಾರ ಐತಲ್ಲ, ಆಗ ನಂದು ಮಾವನಿಗೆ ಮಗಳು ಇದ್ದಾಳಲ್ಲ, ಅವಳಿಗೆ ಶಾದಿ ಐತೆ, ಆ ಶಾದಿಗೆ ಹಾಕೊಂಡು ಹೋಗ್ಬಿಟ್ಟು ತಂದು ಕೊಡ್ತೀನಿ. ಅಯ್ಯೋ, ಇವರೆಲ್ಲ ಎಲ್ಲಿಂದ ಬರ್ತಾರೋ? ಏನು ಅಚ್ಚಿಗೆ ಆನ್ಸರ್ಗೆ ಮಾಡ್ತಾ ಇಲ್ಲ? ನಿನ್ ಮಾವನ ಮಗಳು ಶಾದಿಗೆ ಈ ಡ್ರೆಸ್ಸೇ ಹಾಕ್ಬೇಕಾ ರೇಷ್ಮಾ? ಅರೆ ಹೌದು, ನೀನು ಲಿಲ್ಲಿಗೆ ಒಂದಿನ ಕೊಡ್ತೀಯಲ್ಲ, ನಿಂಗೆ ಒಂದಿನ ಕೊಡ್ಬೋದಲ್ಲ, ಏನಾಗುತ್ತೆ? ನಾನು ಶಾದಿಗೆ ಹಾಕೊಂಡು ಹೋಗ್ಬಿಟ್ಟು ತಂದು ಕೊಡ್ತೀನಿ. ತುಂಬಾ ಚೆನ್ನಾಗೈತೆ ಡ್ರೆಸ್ಸು. ಯಾಕಾದ್ರೂ ಹಿಂಗ್ ಮಾಡ್ತಾರೋ? ತುಂಬಾ ಬೇಜಾರಾಗ್ತಾ ಇದೆ, ನನ್ನ ಬರ್ತ್ಡೇ ಡ್ರೆಸ್ ಇವ್ರಿಗೆ ಕೊಡ್ಬೇಕಾ ಅಂತೆ. ಅಚ್ಚು, ಈ ಡ್ರೆಸ್ಸಿಗೆ ನೆಕ್ಲೆಸ್, ಬಳೆ ಇದೆಲ್ಲ ತಗೊಳ್ಳಿಲ್ವಾ ನೀನು? ಯಾಕೆ, ಅದನ್ನು ನಿನಗೆ ಬೇಕಾಗಿತ್ತಾ? ಇಲ್ಲ ಅಚ್ಚು, ಕೇಳಿದ್ದು. ಅದೆಲ್ಲ ಏನು ತಗೊಳ್ಳಿಲ್ಲ ನಮ್ಮಮ್ಮ, ಡ್ರೆಸ್ ಅರ್ಜೆಂಟ್ ಅಲ್ಲಿ ತಂದಿದ್ದು. ಅಯ್ಯೋ ಅಚ್ಚು, ಮರ್ತೇ ಹೋಗ್ಬಿಡ್ತು. ಅಚ್ಚು, ವಿಶ್ ಯು ಹ್ಯಾಪಿ ಬರ್ತ್ಡೇ. ಹೌದು, ನನ್ಗೆ ಮರ್ತೋಗ್ಬಿಟ್ಟು. ಅಚ್ಚು, ವಿಶ್ ಯು ಹ್ಯಾಪಿ ಬರ್ತ್ಡೇ. ತುಂಬಾ ಥ್ಯಾಂಕ್ಸ್ ಇಬ್ರಿಗೂ. ಏನಿಬ್ರು ವಿಶ್ ಮಾಡ್ತಾರೆ, ಏನು ಕೊಡ್ತಾ ಇಲ್ಲ. ಕೈಯಲ್ಲಿ ಏನು ಇಲ್ಲ, ಕೈಯೆಲ್ಲ ಆಡ್ಸ್ಕೊಂಡ್ ಬಂದಿದ್ದಾರೆ. ಏನ್ ಫ್ರೆಂಡ್ಸೋ ಏನೋ, ಒಂದು ಗಿಫ್ಟ್ ಕೊಡಕ್ಕಾಗಲ್ಲ ಇವರಿಗೆ. ಲಿಲ್ಲಿ, ಬರ್ತ್ಡೇ ಬಂದಿದ್ಯಲ್ಲ, ಏನಾದ್ರೂ ಮರ್ತ್ ಬಂದ್ಬಿಟ್ಟಾ? ತರ್ಲಿಲ್ವಾ? ಇಲ್ಲ ಅಚ್ಚು, ಏನು ಮರಿಲಿಲ್ಲ. ಯಾಕೆ ಈ ತರ ಕೇಳ್ತಾ ಇದೀಯಾ? ಇಲ್ಲ, ಹಂಗೆ ಕೇಳ್ದೆ. ಅದೇನದು ಕೈಯಲ್ಲಿ ಬ್ಯಾಗ್? ಯಾರಿಗೆ, ಯಾರಿಗಾದ್ರೂ ಗಿಫ್ಟ್ ಕೊಡಕ್ ತಂದಿದ್ಯಾ? ಇದನ್ನ ನಾನು ಯಾರಿಗೆ ಕೊಡಲ್ಲಪ್ಪ, ಇದು ನನ್ನ ಮಾವ ಕೊಡಿಸಿದ್ದು. ಹೌದಾ? ಹಾಗಾದ್ರೆ ಏನಿಲ್ಲ, ಹಂಗೆ ಸುಮ್ಮನೆ ಬಂದಿರೋದು, ವಿಶ್ ಮಾಡ್ಕೊಂಡು ಹೋಗೋಣ ಅಂತ. ಹೌದಚ್ಚು, ವಿಶ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಅಚ್ಚು, ಊಟಗೆ ಏನು ಬಿರಿಯಾನಿನಾ? ಹೌದೌದು, ಅಲ್ಲಿ ಹಾಕ್ತಾ ಇದ್ದಾನೆ ನೋಡು, ಹೋಗು ಊಟ ಮಾಡು, ನಡಿ. ಆಯ್ತಚ್ಚು, ತುಂಬಾಗೆ ಹೊಟ್ಟೆ ಹಸಿತೈತೆ. ನೀನ್ಯಾಕೆ ಹೋಗ್ಲಿಲ್ವಾ? ಜೋಡಿ ಹಕ್ಕಿ ಹಾರ್ಕೊಂಡು ಹೋಗ್ತಾ ಇದೆ, ನೀನು ಅವಳಕ್ಕೆ ಹಾರ್ಕೊಂಡು ಹೋಗು. ಜೋಡಿ ಹಕ್ಕಿನ ಹಂಗಂದ್ರೆ? ಇಬ್ರು ಯಾವಾಗ ನೋಡಿದ್ರೆ ಜೋಡಿ ಹಾಕೊಂಡು ಸುತ್ತಾಡ್ತಾ ಇರ್ತೀರಲ್ಲ, ಅದಕ್ಕೆ ಜೋಡಿ ಹಕ್ಕಿ ಅಂತ ಹೇಳಿ. ಹೋಗು, ಹಾರ್ಕೊಂಡು ಹೋಗು. ಹೌದಚ್ಚು, ಸರಿ ಬರ್ತೀನಿ, ಹೊಟ್ಟೆ ಹಸಿವಾಗ್ತಾ ಇದೆ. ನನ್ಗಂತ ಫ್ರೆಂಡ್ಸ್ ಅಂತ ಬಂದಿದಾರಲ್ಲ, ಬರ್ತ್ಡೇ ಬಂದಿದ್ದಾರೆ, ಒಂದು ಗಿಫ್ಟು ಇಲ್ಲ, ಏನಿಲ್ಲ. ಬನ್ನಿ, ಯಾವಾಗ ಬಂದ್ರಿ ನೀವೆಲ್ಲ? ನಾವೆಲ್ಲ ಬಂದು ತುಂಬಾ ಹೊತ್ತಾಯ್ತು ಅಚ್ಚು. ಹೌದಾ? ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಏನಿದು, ಯಾರ ಕೈಯಲ್ಲೂ ಗಿಫ್ಟ್ ಬಾಕ್ಸ್ ಇಲ್ಲ, ಯಾರು ನನಗೆ ಗಿಫ್ಟೇ ಕೊಡಲ್ವಾ ಅಂತ. ಅಲ್ಲ, ಎಲ್ರು ಸುಮ್ಮನೆ ಹಂಗೆ ಕೈ ಬೀಸ್ಕೊಂಡ್ ಬಂದಿದ್ದೀರಲ್ಲ, ಏನು ತಗೊಂಬರ್ಲಿಲ್ವಾ? ನಾನ್ ತಗೊಂಬಂದಿದ್ದೀನಿ ಅಚ್ಚ ಅಕ್ಕ. ಏನೇನು, ಏನ್ ತಗೊಂಬಂದಿದ್ಯಾ? ಗಿಫ್ಟಾ? ಗಿಫ್ಟ್ ಅಲ್ಲ ಅಚ್ಚ ಅಕ್ಕ, ಗಿಫ್ಟ್ ಯಾರಾದ್ರೂ ಕೊಡ್ತಾರಾ? ಇದು ತಂದಿರೋದು. ಪ್ಲಾಸ್ಟಿಕ್ ಕವರ್ ಯಾಕೋ? ಅದು ಇವತ್ತು ನಿಮ್ ಬರ್ತ್ಡೇಗೆ ಚಿಕನ್ ಬಿರಿಯಾನಿ, ಕಬಾಬು ಎಲ್ಲ ಹಾಕ್ತಾರಂತ ಹೇಳಿದ್ರ ನಮ್ಮಕ್ಕ, ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡ್ ಬಂದೆ. ನಾನು ಮನೆಗೆ ಹೋಗುವಾಗ ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಕಬಾಬ್ ಎಲ್ಲ ಇಟ್ಕೊಂಡು ಹೋದೆ ಅಂದ್ರೆ ಮತ್ತೆ ನಾಳೆ ಸ್ವಲ್ಪ ತಿನ್ಬೋದಲ್ಲ ಅಚ್ಚ ಅಕ್ಕ, ಅದನ್ನೇ ತಂದಿದ್ದು. ಅಕ್ಕೋ, ನನ್ ಬಾಯಿಂದ ಏನಾದ್ರೂ ಬರೋದಕ್ಕೆ ಮುಂಚೆ ಇಲ್ಲಿಂದ ಓಡಬಿಡು, ಓಡೋಗ. ಬ್ಯಾಡ್ ಗರ್ಲ್. ಅಚ್ಚ ಅಕ್ಕ, ನಾನು ನಿಮ್ಗೆ ಬರ್ತ್ಡೇ ವಿಶ್ ಮಾಡಿದ್ನಲ್ಲ, ಅದ್ ನನಗೆ ರಿಟರ್ನ್ ಕೊಡಿ, ನಾನು ಹೋಗ್ತೀನಿ. ಲೋ ಕೋಳಿ ಪಿಲ್ಲೆ, ಇಲ್ಲಿಂದ ಹೋಗ್ತೀಯಾ ಇಲ್ವಾ ನೀನು? ನಾನು ಇಲ್ಲಿಂದ ಹೋಗ್ತೀನಿ, ಆದ್ರೆ ಬಿರಿಯಾನಿ ತಿನ್ಬಿಟ್ಟೆ ಹೋಗೋದು. ಏನಂಗೆ ನೋಡ್ಕೊಂಡು ಇಟ್ಕೊಂಡಿದ್ದೀರಾ? ನೀವೆಲ್ಲ ಏನು ತರ್ಲಿಲ್ವಾ? ಹೇ ಅಚ್ಚು, ಬರ್ಡೇ ಅಂತ ಹೇಳಿದ್ರೆ ಗಿಫ್ಟ್ ಸಿಗ್ಬೇಕಂತಲ್ಲ ಏನಿಲ್ಲ ಆಯ್ತಾ? ಇನ್ನೊಬ್ರ ಬಾಯಿಯಿಂದ ನಮ್ಗೆ ವಿಶೇಷ ಬರ್ತದಲ್ಲ, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಅಂದ್ಬಿಟ್ಟು ಅಷ್ಟು ಸಿಕ್ಕಿದ್ದೇನೆ ದೊಡ್ಡ ವಿಷಯ, ಅದ್ ಗೊತ್ತಾ? ಅದನ್ನ ಬಿಟ್ಬಿಟ್ಟು ಯಾರಾದ್ರೂ ಗಿಫ್ಟ್ ಕೊಡ್ತಾರ ಅಂತ ಕಾಯ್ಬಾರ್ದು, ಗೊತ್ತಾ? ತಾವುಗಳು ಕೊಟ್ಟಿರೋಂತ ಅಡ್ವರ್ಟೈಸ್ಮೆಂಟ್ಗೆ ತುಂಬಾ ಧನ್ಯವಾದಗಳು. ತಾವುಗಳು ಹೋಗಿ ಬಿರಿಯಾನಿ ಹಾಕ್ತಾ ಇದಾರಂತೆ, ತಿಂತೀರಾ? ಹೇ ಅಚ್ಚು, ಅದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಅದು ಅಡ್ವೈಸು. ನಿಂಗೆ ಎಷ್ಟು ಸಲ ಹೇಳೋದು, ಯಾಕೆ ಈ ತರ ಕನ್ಫ್ಯೂಸ್ ಮಾಡ್ಕೊಡ್ತೀಯಾ? ನನಗೆ ಲೆಸನ್ ಮಾಡಿ ಸಾಕು, ನೀನ್ ಮುಚ್ಕೊಂಡು ಬಾಯಿನ ಹೋಗ್ಬೋದಿಲ್ಲಿಂದ. ಹೇ ಯು ಡುಮ್ಮಿ, ಒಂದ್ ಬರ್ಡೇ ದಿನನು ಈ ತರ ಕೋಪ ಮಾಡ್ಕೊಡ್ತೀಯ ನೀನು? ಬಾ ಬಾ ಬಾಬಿ, ಬಂದೆ 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 ಸೋಡಾ ಬುಡ್ಡಿ. ಮತ್ತೆ ಸೋಡಾ ಬುಡ್ಡಿ ಅಂತ ಹೇಳ್ತಾನೆ.
ಸಿಟ್ಟು ಬರ್ತಾ ಇದೆ. ಇರ್ಲಿ, ಇವನಾದ್ರೂ ಒಂದು ಗಿಫ್ಟ್ ಇಟ್ಕೊಂಡ್ ಬಂದಿದ್ದಾನೆ, ಯಾಕೆ ಸಿಟ್ ಮಾಡ್ಕೊಳ್ಳೋದು. ಅಭಿ, ಏನಂತ ಬೇಕಾದ್ರೂ ಕರಿ, ಆದ್ರೆ ಸೋಡಾ ಬುಡ್ಡಿ ಅಂತ ಮಾತ್ರ ಹೇಳ್ಬೇಡ. ನೀನು ಸೋಡಾ ಬುಡ್ಡಿ ಹಾಕೊಂಡೇ ಇರೋದು. ಹೋ, ಹೌದಲ್ಲ, ಓಕೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸೋಡಾ ಬುಡ್ಡಿ. ಲೋ ಅಭಿ, ಸಾರಿ ಅಚ್ಚು. ಅಚ್ಚು ತಗೋ ಅಚ್ಚು ಗಿಫ್ಟ್. ತುಂಬಾ ಥ್ಯಾಂಕ್ಸ್ ಅಭಿ. ಅಭಿ, ನೀನೇ ಓಪನ್ ಮಾಡ್ತೀಯಾ? ಓಕೆ, ನಾನೇ ಓಪನ್ ಮಾಡ್ತೀನಿ. ಟಂಟಡಾಯ್. ಲೋ, ಏನೋ ಇದು? ಗಮ್ ಟೇಪ್. ಇದು ಗೊತ್ತಿಲ್ವಾ? ಅದಕ್ಕೆ ಹೇಳೋದು ನಾನು ನಿನಗೆ ಸೋಡಾ ಬುಡ್ಡಿ ಅಂತ. ಕಾಣ್ತಾ ಇಲ್ಲ ನೋಡು. ಲೋ, ಬೂತ್ ಕುಂಬಳಕಾಯಿ, ಇದು ಗೊತ್ತು ಗಮ್ ಟೇಪ್ ಅಂತ ಅಂದ್ಬಿಟ್ಟು ಇದನ್ನ ಯಾಕೆ ತಂದೆ? ಇದು ನೀನ್ ಡೈಲಿ ಸ್ಕೂಲಿಗೆ ಬರ್ತೀಯಲ್ಲ ಅಚ್ಚು, ಆಗ ಸ್ವಲ್ಪ ಕಟ್ ಮಾಡಿ ನಿನ್ ಬಾಯಿಗೆ ಹಂಚ್ಕೊಂಡ್ ಬಾ. ಯಾಕಂತ ಹೇಳಿದ್ರೆ ನೀನ್ ಸ್ಕೂಲಿಗೆ ಬಂದ್ಮೇಲೆ ತುಂಬಾ ಮಾತಾಡ್ತೀಯ, ಅದಕ್ಕೆ ನಾನು ಇದನ್ನ ನೀನ್ ತಂದಿದ್ದು. ನಿಮ್ಮ ಅಕ್ಕ ಎಲ್ಲಿ? ಚುಪ್ಪಿ, ನೀನ್ ಮಾತ್ರ ಬಂದಿದ್ಯಾ? ಸರಿ, ನೀನ್ ಹೋಗು. ನಿನ್ನ ಹತ್ರ ಮಾತಾಡೋಷ್ಟಲ್ಲಷ್ಟೇ ನನ್ ಗಂಟ್ಲೆಲ್ಲ ನೋವಾಗತ್ತೆ. ಹೋಗಿ ಊಟ ಮಾಡು. ಆಯ್ತಾ? ಆಮೇಲೆ ಊಟ ಮಾಡಿದ್ಮೇಲೆ ಐಸ್ ಕ್ರೀಮ್ ಕೊಡ್ತಾರೆ, ಆಯ್ತಾ? ಓಯ್ ಮೇರಿ, ನೀನೇನೋ ಗಿಫ್ಟ್ ತರಲಿಲ್ವಾ? ಡಬ್ಬುಲ್ ಲೇದು ಅಚ್ಚು, ಡಬ್ಬುಲ್ ಲೇದು. ಕನ್ನಡದಲ್ಲಿ ಮಾತಾಡೋ. ದುಡ್ಡಿಲ್ಲ ಅಚ್ಚು, ಅದಕ್ಕೆ ನಾನು ಏನು ತರಲಿಲ್ಲ. ಹೌದಾ? ಸರಿ, ಹೋಗು ಊಟ ಮಾಡು. ಒಬ್ರು ಒಂದ್ ಗಿಫ್ಟ್ ಕೊಡ್ಲಿಲ್ಲ. ಏನಚ್ಚು ಹಂಗ್ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಬಾ, ಊಟ ಮಾಡ್ತೀಯಂತೆ. ಎಲ್ರು ಊಟ ಮಾಡಾಯ್ತು, ನಿನ್ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ರು. ಮಾತಾಡ್ದ ಅವ್ರ ಹತ್ರ? ಎಲ್ಲ ಹೋಗ್ಬಿಟ್ರ ಅಮ್ಮ. ಎಲ್ರು ಹೋಗ್ಬಿಟ್ಟಚ್ಚು, ಎಲ್ಲ ಊಟ ಮಾಡ್ಬಿಟ್ಟು ಹೋಗ್ಬಿಟ್ರು. ಬಾ, ನೀನೊಬ್ಳೆ ಇರೋದು, ಊಟ ಮಾಡ್ಬಾ. ನನಗೆ ಊಟ ಬೇಡ ಅಮ್ಮ, ನನಗೆ ಹೊಟ್ಟೆ ಹಸಿವಿಲ್ಲ. ಏನಚ್ಚು ಹಿಂಗ್ ಹೇಳ್ತಾ ಇದ್ಯಾ? ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದೆ, ಅದಕ್ಕೆ ನಿನಗೆ ನಿನ್ ಬರ್ತ್ಡೇ ದಿನ ಬಿರಿಯಾನಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡ್ಸಿರೋದು. ಬಾ, ಬಿರಿಯಾನಿ ತಿನ್ ಬಾ. ಬೇಡ ಅಮ್ಮ, ನನಗೆ ಹೊಟ್ಟೆ ಹಸಿವೆ ಇಲ್ಲ. ನನ್ ಬರ್ತ್ಡೇ ದಿನ ಯಾರು ನನಗೆ ಒಂದ್ ಗಿಫ್ಟ್ ಕೊಡ್ಲಿಲ್ಲ, ಗೊತ್ತಾ? ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಇದಕ್ಕೆ ಅಚ್ಚು ನೀನ್ ಬೇಜಾರ್ ಮಾಡ್ಕೊಳ್ತಾ ಇದೀಯಾ? ಫಸ್ಟ್ ನೀನ್ ಬಂದು ಊಟ ಮಾಡು, ಮನೆಗ್ ನಡಿ, ಆಮೇಲೆ ನಿನ್ಗೆ ಏನಂತ ಗೊತ್ತಾಗತ್ತೆ. ಏನಮ್ಮ ಸರ್ಪ್ರೈಸಾ? ಹೌದಚ್ಚು, ನಿನ್ ಫ್ರೆಂಡ್ಸ್ ಎಲ್ಲ ಬಂದ್ರಲ್ಲ, ಅವರೆಲ್ಲರೂ ಒಟ್ಟಿಗೆ ಸೇರಿ ಎಲ್ರು ಸ್ವಲ್ಪ ದುಡ್ಡು ಹಾಕಿ ನಿನಗಾಗಿ ಒಂದ್ ಸರ್ಪ್ರೈಸ್ ಆಗಿ ಒಂದ್ ಗಿಫ್ಟ್ ಕೊಡ್ಸಿದ್ದಾರೆ. ಅದೇನಂತ ನೀನ್ ಮನೆಗ್ ಬಂದ್ ನೋಡು. ವಾವ್, ಏನ್ ಹೇಳ್ತಾ ಇದೀರಮ್ಮ? ನಿಜವಾಗ್ಲೂನಾ? ಹೌದಚ್ಚು, ನಿಮಗೆ ಸರ್ಪ್ರೈಸ್ ಕೊಡ್ಬೇಕಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇದ್ರು. ನಾನು ನಿಂಗೆ ಹೇಳ್ಬಾರ್ದು ಅನ್ಕೊಂಡೇ ಇದ್ದೆ. ನೀನೀಗ ಬೇಜಾರ್ ಮಾಡ್ಕೊಂಡು ಊಟ ಮಾಡ್ತಾ ಇಲ್ವಲ್ಲ, ಅದಕ್ಕೆ ನಾನು ನಿಂಗೆ ಹೇಳಿದ್ದು. ಅಮ್ಮ ಈಗ ಹೋಗೋಣ, ನಡಿಯಮ್ಮ. ಅಯ್ಯೋ, ಈಗ ಬೇಡ ಅಚ್ಚು, ಫಸ್ಟ್ ಊಟ ಮಾಡಿ ಹೋಗೋಣ. ಅಮ್ಮ, ಹೌದಮ್ಮ, ಚುಪ್ಪಿ ಯಾಕೆ ಬರ್ಲಿಲ್ಲ? ಅವಳ ತಂಗಿ ಮಾತ್ರ ಬಂದಿದ್ದಾಳೆ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್ಪ್ರೈಸ್ ಆಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಅದನ್ನ ತರಕ್ಕೆ ಚುಪ್ಪಿ ಹೋಗಿದ್ದಾಳೆ. ಅವಳು ಬರಕ್ ಲೇಟ್ ಆಯ್ತಂತೆ, ಅದಕ್ಕೆ ಮನೆಗೆ ಬರ್ತೀರಾ ಆಂಟಿ ಅಂತ ಫೋನ್ ಮಾಡಿ ಹೇಳಿದ್ಲು. ಹೌದಮ್ಮ, ಅಂತ ಏನ್ ಗಿಫ್ಟ್ ಅಮ್ಮ? ಅಮ್ಮ ಮನೆಗೆ ಹೋಗಿ ನೋಡೋಣ ಬನ್ನಿ ಅಮ್ಮ. ಅಮ್ಮ ಚುಪ್ಪಿ ಇನ್ನೂ ಊಟ ಮಾಡ್ಲಿಲ್ಲಲ್ಲ, ಅವಳೊಟ್ಟಿಗೆ ನಾನು ಮನೆಯಲ್ಲೇ ಊಟ ಮಾಡ್ತೀನಮ್ಮ. ಅಮ್ಮ ಹೋಗೋಣ ಬಾರಮ್ಮ. ಅಯ್ಯೋ, ನೀನ್ ಹೇಳಿದೆ ಕೇಳದೇ ಇಲ್ಲ ಅಚ್ಚು. ಸರಿ ಆಯ್ತು ತಡಿ, ನಿಮ್ ಪಪ್ಪ ಈ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ, ಅವರಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ ಪಪ್ಪ ಬರ್ಲಿ, ಎಲ್ಲ ಒಟ್ಟಿಗೆ ಹೋಗೋಣ. ಓಕೆ ಅಮ್ಮ, ಅಲ್ಲಿ ನೋಡಮ್ಮ ಚುಪ್ಪಿ ನಿಂತ್ಕೊಂಡಿದ್ದಾಳೆ. ಹೌದು ಅಮ್ಮ. ಏನಮ್ಮ ಅವಳು ನನ್ನ ಬೆಡ್ಶೀಟ್ ತಂದು ಹೊರಗಡೆ ಹಾಕಿದ್ದಾಳೆ. ಅಚ್ಚು, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಚುಪ್ಪಿ. ಚುಪ್ಪಿ, ಯಾಕೆ ನನ್ನ ಬೆಡ್ಶೀಟ್ ತಂದು ಹೊರಗಡೆ ಹಾಕಿದ್ಯಾ? ಬೆಡ್ಶೀಟ್ ನ ಓಪನ್ ಮಾಡಚ್ಚು, ಆಗೇನಂತ ಗೊತ್ತಾಗತ್ತೆ. ಹೌದಾ? ಅಯ್ಯೋ ರಾಮ, ಯಾಕಚ್ಚು ಆ ತರ ಕೂಗ್ತಾ ಇದೀಯಾ? ಶಿ ಅಮ್ಮ, ಕಾರ್ ನೋಡಮ್ಮ, ಕಾರು. ಏನಮ್ಮ ಹಿಂಗೆ ಹೇಳ್ತಿದ್ದೀರಾ? ಏನಚ್ಚು, ಕಾರ್ ನೋಡ್ಬಿಟ್ಟು ಈ ತರ ಕೂಗ್ತಾ ಇದೀಯಾ? ಅಮ್ಮ, ಕಾರ್ ನೋಡಿ ತುಂಬಾ ಖುಷಿ ಆಯ್ತಮ್ಮ, ಅದಕ್ಕೆ ಹಂಗೆ ಹೇಳ್ದೆ. ಅಮ್ಮ, ಎಷ್ಟು ಚೆನ್ನಾಗಿದೆಯಲ್ಲ ಕಾರು. ಹೌದಚ್ಚು, ಗಿಫ್ಟೇ ಕೊಡ್ಲಿಲ್ಲ ಅಂತ ಹೇಳ್ದಲ್ಲ. ನೋಡು, ಎಲ್ರು ಸೇರಿ ನಿನಗೊಂದು ಗಿಫ್ಟ್ ಮಾಡಿದ್ದಾರೆ. ಎಷ್ಟು ದೊಡ್ಡ ಗಿಫ್ಟ್ ಅಲ್ಲ? ಹೌದಮ್ಮ. ಬರ್ತ್ಡೇ ಅಂತ ಹೇಳಿದ್ರೆ ಇನ್ನೊಬ್ರು ಗಿಫ್ಟ್ ಮಾಡ್ತಾರಂತ ಯಾವತ್ತೂ ಅನ್ಕೋಬಾರ್ದಚ್ಚು, ಆಯ್ತಾ? ಅವರು ನಮಗೆ ವಿಶ್ ಮಾಡ್ತಾರೆ ನೋಡು, ಅವ್ರ ಆಶೀರ್ವಾದ ಯಾವಾಗ್ಲೂ ನಮ್ಗಿರ್ಬೇಕು. ಇನ್ನೊಬ್ರು ಗಿಫ್ಟ್ ಮಾಡ್ತಾರೆ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೋಬಾರ್ದು, ಆಯ್ತಾ? ಅಮ್ಮ ನಮ್ಗೆ ಬುದ್ಧಿ ಹೇಳೋ ಹಾಗೆ ಬೈತಾ ಇದ್ದಾರೆ. ಚುಪ್ಪಿ, ತುಂಬಾ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾರು? ಇದು ಓಡಿಸ್ಬೋದಾ? ಹೌದಚ್ಚು, ಇದರಲ್ಲಿ ಬ್ಯಾಟರಿ ಇರುತ್ತೆ, ಅದನ್ನ ಚಾರ್ಜ್ ಮಾಡ್ಬಿಟ್ಟು ನಾವು ಓಡಿಸಿದ್ವಿ ಅಂದ್ರೆ ಓಡಿಸ್ಕೊಂಡು ಹೋಗುತ್ತೆ. ಮತ್ತೆ ಇದು ಲೆವೆಲ್ ಆಗಿರೋಂತ ಜಾಗದಲ್ಲಿ ಮಾತ್ರ ಓಡಿಸ್ಬೇಕು. ಅದ್ರಲ್ಲೂ ಇದ್ರಲ್ಲಿ ಇಬ್ರು ಮಾತ್ರ ಕುತ್ಕೋಬೇಕು, ಗೊತ್ತಾಯ್ತಾ? ತುಂಬಾ ಜನ ಕುತ್ಕೊಂಡಿ ಅಂದ್ರೆ ಅದು ಹೋಗೋದೇ ಇಲ್ಲ ಗಾಡಿ ಮುಂದೆ. ಹೌದಾ ಚುಪ್ಪಿ, ತುಂಬಾ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾರು? ಇದನ್ನ ಯಾರು ಸೆಲೆಕ್ಷನ್ ಮಾಡಿದ್ದು? ನೀನ್ ಬೇಡ ಅಂತ ಅಂದ್ಬಿಟ್ಟು
ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಎಲ್ರು. ಆಮೇಲೆ ಯಾರಿಗೂ ತಲೆಗೆ ಹೋಗಿಲ್ಲ. ಆಮೇಲೆ ನಾನೇ ಹೇಳ್ದೆ ಈ ತರ ಅವಳಿಗೆ ಕೊಡ್ಸೋಣ ಅಂತ. ಆಯ್ತು ಅಂತ ಅಂದ್ಬಿಟ್ಟು ಎಲ್ರು ಶಾರ ಹಾಕಿದ್ದಾರೆ ಇದ್ರಲ್ಲಿ. ಹೌದಾ? ಹೌದಚ್ಚು, ನಮ್ ಕ್ಲಾಸಲ್ಲಿ ಎಲ್ರು ಶಾರ ಹಾಕಿನೇ ನಿನಗೆ ಈ ತರ ಗಿಫ್ಟ್ ಕೊಡ್ಸಿರೋದು. ಆ ಮೇರಿ ಒಬ್ಳು ಕೊಡ್ಲಿಲ್ಲ ಗೊತ್ತಾ? ಹೌದಾ? ಹಂಗಂದ್ರೆ ನಾಳೆ ಸ್ಕೂಲಿಗೆ ಬಂದ್ಮೇಲೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ ಚುಪ್ಪಿ, ನೀನು ನಾನು ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ. ಬೇಡ ಬೇಡ ಅಚ್ಚು. ಯಾಕಮ್ಮ? ಈಗ ಬೇಡ ಅಚ್ಚು, ಈಗಷ್ಟೇ ಫಂಕ್ಷನ್ ಮುಗಿಸ್ಕೊಂಡ್ ಬಂದಿರೋದು. ಚುಪ್ಪಿನೂ ಇನ್ನ ಊಟ ಮಾಡ್ಲಿಲ್ಲ. ಬಾ ಫಸ್ಟ್ ಊಟ ಮಾಡಿ ನಾಳೆ ಓಡಿಸ್ತೀರಂತೆ. ಹೆಂಗು ನಾಳೆ ಹಾಲಿಡೇ ತಾನೆ. ಓಕೆ ಆಯ್ತಾ ಚುಪ್ಪಿ? ಆಯ್ತು ಆಂಟಿ.